2 ಬಾರಿ ಕಾರವಾರ ಅಂಕೋಲಾ ಕ್ಷೇತ್ರದ ಶಾಸಕರಾಗಿ ಜನ ಮೆಚ್ಚುವಂತೆ ಜನಪ್ರಿಯವಾದ ಆಡಳಿತವನ್ನ ನೀಡಿರುವ ಶಾಸಕ ಸತೀಶ್ ಸೈಲರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಆಗ್ರಹಿಸಲಾಯಿತು. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣವಾಗದಿದ್ರೆ ರಾಜೀನಾಮೆ ನೀಡುವುದಾಗಿ ಹೇಳಿದ ಶಾಸಕ ಸತೀಶ್ ಸೈಲ್ ಅದನ್ನ ಮಂಜೂರಿ ಮಾಡಿಸಿದ್ರು. ಹಿಡಿದ ಕಾರ್ಯವನ್ನ ಸಾಧಿಸುವ ಛಲದಂಕ ಮಲ್ಲರಾಗಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ರಾಜ್ಯ ಮಹಿಳಾ ಕಾಂಗ್ರೆಸ್ ಕಾರ್ಯದರ್ಶಿ ಸುಜಾತಾ ಗಾಂವ್ಕರ್ ಹೈಕಮಾಂಡ್ಗೆ ಆಗ್ರಹಿಸಿದ್ರು. ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಬುಧವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಉತ್ತರ ಕನ್ನಡದಲ್ಲಿ ಎಲ್ಲರೂ ಪ್ರಬಲ ಶಾಸಕರು ಆದರೂ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಅವಕಾಶ ಬೇಕು. ಹಾಗಾಗಿ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಸೈಲ್ ಸಚಿವ ಸ್ಥಾನ ದೊರೆಯಲಿ ಎಂದು ಹೇಳಿದ್ರು. ಈಗಾಗಲೇ ನಮ್ಮ ವೆಂಕಟೇಶ್ವರ ನಾಯ್ಕ ಅವರೆಲ್ಲ ವಿವರಗಳನ್ನು ಹೇಳಿದರು. ಯಾಕಂದರೆ ನಮ್ಮ ಸತೀಶ್ ಶೈಲರ ಎಲ್ಲ ಅವರು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಬಂದು ನೆಲೆಸಿ ಅಲ್ಲಿ ನಂತರ ಅವರು ಯಾವ್ಯಾವ ರೀತಿಯಾದ ಕೆಲಸಗಳನ್ನು ಮಾಡಿದರು, ಜನರಿಗೆ ಯಾವ ರೀತಿ ಉಪಯೋಗವಾಗುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಮತ್ತು ಕಾಂಗ್ರೆಸ್ಸಿನಲ್ಲಿ ಉಳಿದು ಬಹಳಷ್ಟು ಈ ಸಲವೂ ಸಹ ಅವರು ಈ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ತರುವಾಗಲೂ ಸಹ ತನ್ನ ಸದಸ್ಯತ್ವಕ್ಕೆ ತನ್ನ ಇದಕ್ಕೆ ರಾಜೀನಾಮೆಯನ್ನು ಕೊಟ್ಟಾರು ಬಿಡ್ತಾರೆ. ನಾವು ಒಟ್ಟಾರೆ ಹಾಸ್ಪಿಟಲ್ ತರುತ್ತೇನೆ ಅನ್ನುವಂಥ ಒಂದು ಭರವಸೆಯನ್ನು ಸಹ ಹಾಕಿದ್ರು. ನಮಗೆ ಅನೇಕ ನಮ್ಮ ಸೇತುವೆಗಳಲ್ಲಿರ್ಬೋದು, ರಸ್ತೆಗಳಿರ್ಬೋದು, ಎಲ್ಲವನ್ನ ಸಹ ಬಿಡದ ಮೇಲೆ ಛಲವನ್ನು ಬಿಡದಿದ್ದಂಥ ಛಲಂಕ ಮಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ನಮ್ಮ ಸತೀಶ್ ಎಲ್ಲಿದ್ದಾರೆ. ಅವರು ಈಗ ಈ ಸಲ ನಾವೆಲ್ಲರ ಬೇಡಿಕೆ ಅಷ್ಟೇ, ಅವರಿಗೆ ಈ ಸಲ ಸಚಿವ ಸ್ಥಾನವನ್ನು ಗೊತ್ತಾಗಲಿ ಅಂತ ನಾವೆಲ್ಲ ಎಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ. ಯಾಕೆಂದರೆ ಅವರ ಅಭಿವೃದ್ಧಿಯಲ್ಲಿರ್ಬೋದು ಪ್ರತಿಯೊಂದರಲ್ಲೂ ಸಹ ಅವರು ಈಗಾಗಲೇ ನಾವು ನೋಡ್ತಾ ಇದ್ದೇವೆ. ನಮಗೆಲ್ಲ ನಮ್ಮ ಕ್ಷೇತ್ರಕ್ಕೋಸ್ಕರ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತಕ್ಕಂಥ ನಮ್ಮ ಸತೀಶ್ ಅವರಿಗೆ ಈ ಸಲ ಎಲ್ಲ ನಮ್ಮ ಕಾಂಗ್ರೆಸ್ ಯಾಕಂದರೆ ಈಗಾಗಲೇ ನಮ್ಮ ಡಿಕೆ ಶಿವಕುಮಾರ್ ಅವರು ನಮ್ಮ ಅಧ್ಯಕ್ಷ ನಮ್ಮ ಸಿಎಂ ಆಗಿ ಈಗಾಗಲೇ ಅಧಿಕಾರ ವಹಿಸಿಕೊಂಡಿದ್ದಾರೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜೇಶ್ವರ್ ನಾಯಕ್ ಮಾತನಾಡಿ, 2008ರಲ್ಲಿ ಕಾಂಗ್ರೆಸ್ ಅತಂತ್ರ ಸ್ಥಿತಿಯಲ್ಲಿದ್ದಾಗ ಸತೀಶ್ ಸೈಲ್ ಪಕ್ಷ ಸಂಘಟಿಸಿದ್ದಾರೆ. 2 ಬಾರಿ ಶಾಸಕರಾಗಿ ಕ್ಷೇತ್ರಕ್ಕೆ 17,000 ಕೋಟಿ ಅನುದಾನ ತಂದಿದ್ದು ಸೇತುವೆ ಸರದಾರ ಎನಿಸಿಕೊಂಡಿದ್ದಾರೆ. ಸೀಬರ್ಡ್, ಹಣಕೋಣ ಇತ್ಯಾದಿ ಹೋರಾಟಗಳ ಮೂಲಕ ಅವರು ಜನನಾಯಕರಾದವರು. ಕ್ಷೇತ್ರದ ಹಾಗೂ ಜಿಲ್ಲೆಯ ಅಭಿವೃದ್ಧಿಗೆ ಸತೀಶ್ ಸೈಲ್ ಅವರಿಗೆ ಸಚಿವ ಸ್ಥಾನ ದೊರೆಯಬೇಕು ಎಂದರು. ನೂತನ ಮುಖ್ಯಮಂತ್ರಿಯಾದಂಥ ಡಿಕೆ ಶಿವಕುಮಾರ್ ಅವರು ಕೂಡ ನಾನು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಹಾಗೂ ಸಂಪೂರ್ಣ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ನಮ್ಮ KPCC ಅಧ್ಯಕ್ಷರಾದ ಹರಿಪ್ರಸಾದ್ ಅವರು ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ DCM ಅವರು ಆದಂಥ ಪರಮೇಶ್ವರ್ ಅವರು ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಂಥ ಉದ್ದೇಶ ನಮ್ಮ ಶಾಸಕರಾದಂಥ ಸತೀಶ್ ಕೃಷ್ಣಶೈಲ್ ಅವರಿಗೆ ಸಚಿವ ಸ್ಥಾನ ದೊರೆಯಬೇಕು ಅನ್ನೋದು ನಮ್ಮೆಲ್ಲರ ಬ್ಲಾಕ್ ಕಾಂಗ್ರೆಸ್ನ ಹಾಗೂ ಪ್ರತಿಯೊಬ್ಬ ಕಾರವಾರ ಅಂಕೋಲಾ ಕ್ಷೇತ್ರದ ಕಾರ್ಯಕರ್ತರ ಅಂಬೋಣ. ಏಕೆಂದರೆ ಅವರು 2008ರಲ್ಲಿ ಅನಿವಾರ್ಯವಾಗಿ ಆನಂದ ಸ್ನೋಟಿಕರ್ ಅವರು ಕಾಂಗ್ರೆಸ್ಸನ್ನು ಬಿಟ್ಟು ಅತಂತ್ರ ಸ್ಥಿತಿಯನ್ನು ಕಾಂಗ್ರೆಸ್ಸಿಗೆ ತಂದಿಟ್ಟು ಹೋದಾಗ ಅವರು ಆ ಅತಂತ್ರ ಸ್ಥಿತಿಯಲ್ಲಿ ಕಾಂಗ್ರೆಸ್ಸಿಗೆ ಬಂದು 2008ರಲ್ಲಿ ಚುನಾವಣೆಗೆ ನಿಂತು ಸ್ವಲ್ಪ ಓಟ್ನಲ್ಲಿ ಸೋತು ಅದರ ನಂತರ 2013 ಕೂಡ ಪಕ್ಷ ಸಂಘಟನೆಯನ್ನು ಮಾಡಿದರು. ಆದರೆ 2013 ಚುನಾವಣೆಯಲ್ಲಿ ಅವರಿಗೆ ಹಲವಾರು ಕಾರಣಗಳಿಂದ ಪಕ್ಷೇತರವಾಗಿ ನಿಲ್ಲುವಂಥ ಪರಿಸ್ಥಿತಿ ಬಂತು. ಆವಾಗ ಅವರು ಪಕ್ಷೇತರವಾಗಿ ನಿಂತು ಭಾಳಷ್ಟು ಓಟುಗಳಿಂದ ಆಯ್ಕೆಯಾದ ನಂತರ ಮತ್ತೆ ಕಾಂಗ್ರೆಸ್ಸಿಗೆ ಸೇರಿಕೊಂಡು ಭಾಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅಂದರೆ ಅವರ ಅವಧಿಯಲ್ಲಿ 17,000 ಕೋಟಿ ನಿವೃತ್ತ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ನಾರಾಯಣ್ ನಾಯಕ್ 2ನೇ ಹಂತದ ಸಂಪುಟ ಪುನರಚನೆಯಲ್ಲಿ ಎಲ್ಲಾ ಅರ್ಹತೆ ಇರುವ ಕ್ರಿಯಾಶೀಲ ಶಾಸಕ ಸತೀಶ್ ಸೈಲ್ ಅವರಿಗೆ ಮಂತ್ರಿ ಸ್ಥಾನ ನೀಡಬೇಕು ಎನ್ನುವುದು ನಮ್ಮ ಅಪೇಕ್ಷೆಯಾಗಿದೆ ಎಂದರು. ಗ್ಯಾರಂಟಿ ಪ್ರಾಧಿಕಾರದ ಅಧ್ಯಕ್ಷ ಪಾಂಡುರಂಗ ಗೌಡ, ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ಮಂಜುನಾಥ್ ಡಿ ನಾಯ್ಕ್, ಮಂಜುಳಾ ವೆರ್ಣೇಕರ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ವಿನೋದ್ ನಾಯಕ್, ರಾಜೇಶ್ ಮಿತ್ರ ನಾಯ್ಕ್ ಮಾತನಾಡಿ ಶಾಸಕ ಸತೀಶ್ರಿಗೆ ಸಚಿವ ಸ್ಥಾನ ನೀಡಲು ಆಗ್ರಹಿಸಿದ್ರು. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ GM ಶೆಟ್ಟಿ,
ಜಿಲ್ಲಾ ಪಂಚಾಯತ್ ಸದಸ್ಯೆ ಶಾಂತಿ ಆಗೇರ, ವಿಜು ಪೀಟರ್ ಪಿಳ್ಳೆ, ಮಧುಕೇಶ್ವರ್ ದೇವರ್ಬಾವಿ, ಲೀಲಾವತಿ ನಾಯ್ಕ್, ಸುರೇಶ್ ನಾಯ್ಕ್ ಅಸ್ಲಗದ್ದೆ, ದೀಪಾ ನಾಯಕ್, ರೇಖಾ ಗಾಂವ್ಕರ್, ಪ್ರಿಯಾ ನಾಯ್ಕ್, ಸಂತೋಷ್ ನಾಯ್ಕ್, ಜಯಪ್ರಕಾಶ್ ನಾಯ್ಕ್, ವಿನೋದ್ ಗಾಂವ್ಕರ್, ಸೋಮಶೇಖರ್ ನಾಯ್ಕ್, ಅರವಿಂದ ಗೌಡ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೆಬೈಲ್, ಅಂಕೋಲಾ. ಈಗಾಗಲೇ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮುಂದಿನ ಅವಧಿಗೆ ಅಂದರೆ 20 ಜನ ಸಚಿವರನ್ನು ಮಾಡುವ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ 14 ಜನ ಸಚಿವರಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಇನ್ನು 20 ಜನ ಸಚಿವರನ್ನು ತೆಗೆದುಕೊಳ್ಬೇಕಾಗಿದೆ. ರಚನೆಯಲ್ಲಿ ನಮ್ಮ ಬ್ಲಾಕ್ ವತಿಯಿಂದ ಈಗಾಗಲೇ ನಮ್ಮ ಮಂಜೇಶ್ವರು ಮಂಡಿಸಿದಂತೆ ಒಕ್ಕೂಟದಿಂದ ನಾವೆಲ್ಲರೂ ಕೂಡ ಈ ಒಂದು ಬ್ಲಾಕ್ ವತಿಯಿಂದ ಅವರನ್ನು ನಮ್ಮ ಸತೀಶ್ ಅವರನ್ನು ಮಂತ್ರಿಯನ್ನಾಗಿ ಮಾಡಬೇಕು. ಅವರ 2 ಅವಧಿಗೆ ಹಿನ್ನೆಲೆ 13ನೇ ವಿಷಯದಲ್ಲಿ ಆಯ್ಕೆಯಾಗಿ ಕೆಲಸ ಮಾಡಿದಂಥದ್ದು ಹಾಗೂ ತದನಂತರ 2.5 ವರ್ಷದಲ್ಲಿ ಅವರು ಮಾಡಿದ ಕೆಲಸ ಅಷ್ಟೇ ಇಲ್ಲ, ವಿಶೇಷವಾಗಿ ಅಂತ ಹೇಳಿದ್ರೆ ನಮ್ಮ ನೆರೆ ರಾಜ್ಯ ಆಗಿರ್ತಕ್ಕಂಥ ಕೇರಳದಲ್ಲಿ ಅವರನ್ನು ವಿಧಾನಸಭೆಯಲ್ಲಿ ಅಭಿನಂದಿಸಿದ್ದು ಇದು ಕೂಡ ಒಂದು ಅವರಿಗೆ ತಕ್ಕಂಥ ದೊಡ್ಡ ಘನತೆ ಅಂತ ಹೇಳ್ತೇನೆ. ಆ ಒಂದು ಹಿನ್ನೆಲೆಯಲ್ಲಿ ಯುವಕರಾಗಿರೋದ್ರಿಂದ ಮುಖ್ಯಮಂತ್ರಿಗಳಾಗಿ ಅಧಿಕಾರ ತೆಗೆದುಕೊಂಡಿದ್ದಾರೆ. ಅವರ ಒಂದು ಕ್ಯಾಬಿನೆಟ್ನಲ್ಲಿ ನಮ್ಮ ಕಾರವಾರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀಮಾನ್ ಸತೀಶ್ ಅವರಿಗೆ ಅವರ ಕ್ಯಾಬಿನೆಟ್ ಸೇರಿಸಿಕೊಳ್ಬೇಕು, ತೆಗೆದುಕೊಳ್ಬೇಕು ಹೇಳಿ ನಾವೆಲ್ಲ ಒಂದು ಹೈಕಮಾಂಡನ್ನು ಒತ್ತಾಯ ಮಾಡ್ತಾ ಇದ್ದೇವೆ. ಯಾಕಂದರೆ ಸತೀಶ್ ಅವರು ಕ್ರಿಯಾಶೀಲ ಶಾಸಕರು ಮತ್ತು ಬಡಜನರ ಪರವಾಗಿ ಹೋರಾಟಗಾರರು. ಅವರು ಈಗಾಗಲೇ ನಾವು ಅವರನ್ನು ನೋಡ್ತೇವೆ. ಸೀರು ಗುಡ್ಡಕ್ಕಿಸಿದಂಥ ದುರಂತ ಸಂಭವಿಸಿದಾಗ 3 ತಿಂಗಳ ಕಾಲ ಇಲ್ಲಿಯೇ ಉಳಿದು ಬೆಳಗಿನ ಸಂಜೆವರೆಗೆ ಇದೇ ಸ್ಥಳದಲ್ಲಿ ಉಳಿದು ಕಾರ್ಯನಿರ್ವಹಣೆ ಮಾಡುವುದು ಶ್ಲಾಘನೀಯವಾದಂಥದ್ದು. ಹಾಗೆ ಅವರು ಹೇಳಿದಲ್ಲಿ ಹಾಕಿದಂಥ ಗಂಗಾವಳಿ ಸೇತುವೆ ಬಂದು ಬಿದ್ದಿತ್ತು. ಅದನ್ನು ಸಹ ಪುನಃ ಶಾಸಕರಾದ ಮೇಲೆ ಅದರ ಕಾರ್ಯವನ್ನು ಮುಗಿಸಿ ಅದನ್ನು ಉದ್ಘಾಟನೆ ಮಾಡಿಸಿದ್ದಾರೆ. ಹಾಗೆ ಕಾರವಾರಕ್ಕೆ ಸುಮಾರು ಬಂಡಿ ಸದಸ್ಯರ ಆಸ್ಪತ್ರೆ ನಮ್ಮ ಶಾಸಕರಾದ ಸತೀಶ್ ಅವರಿಗೆ ಸಚಿವ ಸಂಪುಟ ಕೊಡಬೇಕಾಗಿ ನಮ್ಮೆಲ್ಲರ ದೊಡ್ಡ ಆಸೆ ಆಕಾಂಕ್ಷೆಯಾಗಿತ್ತು. ಯಾಕಂತ ಹೇಳಿದ್ರೆ ಎಲ್ಲ ಒಳ್ಳೆಯ ಕ್ಷೇತ್ರದಲ್ಲೂ ಸಚಿವ ಸ್ಥಾನ ಕೊಟ್ಟಿದ್ದೀರಿ, ಹೊನ್ನಾವರದಲ್ಲಿ ಕೊಟ್ಟಿದ್ದೀರಿ, ಯಲ್ಲಾಪುರದಲ್ಲಿ ಕೊಟ್ಟಿದ್ದೀರಿ. ಆದರೆ ನಮ್ಮ ಅಂಕೋಲ ಕ್ಷೇತ್ರಕ್ಕೆ ಇನ್ನೂ ತನಕ ಶಾಸಕ ಸ್ಥಾನ ಕೊಡಲಿಲ್ಲ. ದಯವಿಟ್ಟು ಮುಖ್ಯ ಸಚಿವ ಸ್ಥಾನ ಕೊಡಲಿಲ್ಲ. ದಯವಿಟ್ಟು ನಮ್ಮ ಮುಖ್ಯಮಂತ್ರಿಯಾದ DKC ಸರಿಗೆ ಪಾದಚರಣೆ ಕೈ ಮುಗಿದು ಕೇಳ್ಕೊಳ್ತೀವಿ. ನಮ್ಮ ಶಾಸಕರಿಗೆ ಈ ಸಲ ಸಚಿವ ಸ್ಥಾನ ಕೊಡಿ ಅಂತ ಕೇಳ್ಕೊಳ್ತೀವಿ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, LED ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು,
ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.